ದಪ್ಪ ಮೆಣಸಿನ ಪಲ್ಯಕ್ಕೆ ಒಂದು 2-3 ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಚೂರು ಕಾದ ಮೇಲೆ ಸಾಸಿವೆ, ಹಾಗೆ ಸ್ವಲ್ಪ ಚಟಪಟ ಅಂತಿದ್ದ ಹಾಗೆಯೇ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಸೈಡಲ್ಲಿ ಹಾಕೊಂಡಿದ್ದೀನಿ, ಯಾಕಂದ್ರೆ ಸಾಸಿವೆ ಚಟ್ಪಟ ಅನ್ನೋ ತನಕ ಇದು ಸೈಡಲ್ಲಿ ಇದ್ದಾರೆ ಅಂತ. ಇಲ್ಲಿ ದಪ್ಪ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ದೊಡ್ಡ ಒಂದು ದಪ್ಪ ಮೆಣಸು. ಇಲ್ಲಿ 2 ಹಸಿಮೆಣಸನ್ನ ಕಟ್ ಮಾಡಿದ್ರು. ಸ್ವಲ್ಪ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಬರೇ ಕ್ಯಾಪ್ಸಿಕಮ್ ಒಂದೇ ಉಪಯೋಗಿಸಿ ಮಾಡಬೇಕು. ಈರುಳ್ಳಿ ಪರಿಮಳ ಕೂಡ ಇರಲ್ಲ. ಈಗ ಫುಲ್ ಕ್ಯಾಪ್ಸಿಕಮ್ ಅನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹುರ್ಕೊಳ್ಳಿ. ಕರ್ಬೇವು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಲೇ. ಸ್ವಲ್ಪ ಇಂಗಿನ ಹಾಕೋಣ. ಉಪ್ಪನ್ನ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಚ್ಚತ್ತೆ, ಅಂದ್ರೆ ಕಡಿಮೆ ಆಗುತ್ತೆ. ಒಂದಷ್ಟು ಕಾಳು ಚಮಚದಷ್ಟು ಸಕ್ಕರೆ, ಸ್ವಲ್ಪ ಸಮಯ ಸಣ್ಣ ಉರಿಯಲ್ಲಿ ಬೇಯಿಸೋಣ. ನಾವು ಹಾಕೊಳ್ಳುವ ಮುಂಚೆ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕೊಂಡಿರ್ಬೇಕು. ಇಲ್ಲಿ ಇಷ್ಟು ಸಣ್ಣ ಚಮಚದಲ್ಲಿ ನಾನು 1/4 ಚಮಚದಷ್ಟು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಇಲ್ಲ ಅಂದ್ರೆ ಅಮಚೂರು ಪುಡಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಪಲ್ಯ ಕೊನೆಗಾದ್ಮೇಲೆ ನಿಂಬೆ ಹಣ್ಣನ್ನು ಕೂಡ ಇಟ್ಟು ಹಾಕ್ಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ, ಅದನ್ನ ಬೇಯಿಸ್ಕೊತಾ ಇದ್ದೀನಿ. ಕಾಯಿ ತುರಿಯನ್ನು ಹಾಕಿದ್ಮೇಲೆ 1 ನಿಮಿಷ ನಾವು ಬಾಡಿಸ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಈ ಕೊಬ್ಬರಿಯಲ್ಲಿರುವಂತಹ ರಸ ಕೂಡ ಪಲ್ಯಕ್ಕೆ ಸೇರ್ಕೊಳ್ಳುತ್ತೆ. ಕಾಯಿ ತುರಿ ಹಾಕಿ ಇಳಿಸ್ಬಿಟ್ರೆ ಕಾಯಿ ತುರಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಪಲ್ಯ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ಆ ಕಾಯಿ ತುರಿಯಲ್ಲಿರುವಂತಹ ರಸದ ಅಂಶ ಅದು ತಿಳ್ಕೊಂಡಿರುತ್ತೆ. ಈಗ ಆಫ್ ಮಾಡಿ ಒಲೆ ಮೇಲೆ ಬಿಟ್ಕೊಳ್ಳೋಣ. ನಮ್ದು ಕ್ಯಾಪ್ಸಿಕಮ್ ಪಲ್ಯ ರೆಡಿ ಟು ಈಟ್.